ಗಜಕಮಲಜನ ಔನ್ನತ್ಯ ಭೂತಿ ಅರ್ಪಕಾಯ ಶಿತ್ಯಾಂ ಅತ್ಯಲ್ಪ ವೃತ್ಯೇಶ್ವರಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಕೃತಕಥಾ ವಿಸ್ಮೃತೌ ಸ್ಮಾರಕಾಯ ಶ್ರೀರಮಾಯೇ ನಮಃ ಶ್ರೀ ಆನಂದತೀರ್ಥಗುರುಭ್ಯೋ ನಮಃ ಶ್ರೀ ಭಾರತ್ಯೇ ನಮಃ ಮಾಯೀಭವೈರಿಣೆ ಮಾಧ್ವರಾಧಾಂತ ವನಚಾರಿಣೆ ವಚೋ ನಖರಿಣೆ ವಾದಿರಾಜ ಕೇಸರಿಣೆ ನಮಃ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಶ್ರೀ ವಿದ್ಯಾಮಾನ್ಯ ತೀರ್ಥ ಗುರುಭ್ಯೋ ನಮಃ ವೇದಾಂತ ತರ್ಕಾರಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತ ಮುದಾ ಕೃಷ್ಣ ಪ್ರಿಯಂ ಧೀರಂ ಅಧೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ ಶ್ರೀ ಗುರುಭ್ಯೋ ನಮಃ ಶ್ರೀ ವೇದಾಂತ ಮಹಾಜಲಧಿ ಪರಿತಃ ಸಂಯುಕ್ತ ಸೂತ್ರಾಹಿಪಂ ಸತ್ವಾಗಮ ಘೋಷಿತಾತ್ಮ ಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತಃ ಯಃ ಕೃಷ್ಣದುಗ್ಧಾಂಬುಧಿಃ ಶ್ರೀಯಾನಾಂ ಅಮೃತಂ ಪ್ರಯಚ್ಛತಿ ಸಹ ಮಾಂ ಪಾಯಾತ್ ಗುಣೋದ್ಯನ್ಮಣಿಃ ಶ್ರೀ ಗುರುಭ್ಯೋ ನಮಃ ಶ್ರೀ ರುಗ್ಮ ಉಳ್ಳವರು ರುಗ್ಮಿಗಳು ಅವರಿಗೆ ಅಧ್ಯಯನಕ್ಕೆ ಬೇಕಾದ ನೆಮ್ಮದಿಯನ್ನು ಕೊಡುವವಳು ಶ್ರೀ ರುಕ್ಮಿಣಿ ಅವಳ ಒಡೆಯ ಅವನ ವಿಜಯ. ಅಂತೂ ನಮಗೆ ನೆಮ್ಮದಿಯನ್ನು ಕೊಡುವವಳು ಲಕ್ಷ್ಮೀ ತಾಯಿ. ಅವಳಿಗಷ್ಟು ಸಾಮರ್ಥ್ಯ ಉಂಟಾ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಶ್ರೀ ಸೂಕ್ತದ ಒಂದು ರಿಕ್ಕನ್ನು ನೋಡಿದೆವು. ಗಂಧದ್ವಾರ ದುರಾಹರ್ಷಾಂ ಎರಡನೇ ಬಂದದ್ದೇ ಅದು. ಅವಳನ್ನು ತಡೆಯುವವರು ಯಾರೂ ಇಲ್ಲ. ಅವಳ ಜೊತೆ ಕಾಲು ಕೆಳಗೆ ಜಗಳಕ್ಕೆ ನಿಂತರೆ ಸೋಲುವುದು ಖಂಡಿತ. ಆದ್ದರಿಂದ ಯಾವ ಸಾತ್ವಿಕನಿಗೆ ಏನು ಮಾನಸಿಕ ನೆಮ್ಮದಿ ಕೊಡಬೇಕು ಅಂತ ಸಂಕಲ್ಪ ಮಾಡಿರ್ತಾಳೋ ಬೇಡ ಅವನಿಗೆ ಕೊಡೋದು, ಇನ್ನೊಬ್ಬರಿಗೆ ಕೊಡಿ ಅಂತ ಅವಳ ಗಂಡನನ್ನು ಹೊರತು ಮತ್ತೆ ಯಾರು ಹೇಳಿದ್ರು ಕೇಳೋಣ. ಅವಳ ಗಂಡ ತಂಟೆಗೆ ಯಾಕೆ ಬರೋಲ್ಲ? ಗಂಡನಿಗೆ ಬರುತ್ತೆ. ಗಂಡನ ಮನಸ್ಸನ್ನು ಅನುಸರಿಸಿಕೊಂಡೇ ಇವಳು ಕೆಲಸ ಮಾಡ್ತಾಳೆ ಅಂತ ಅವನಿಗೆ ಗೊತ್ತು. ವಿಶ್ವಪ್ರಿಯೆ ವಿಷ್ಣು ಮನೋನುಕೂಲೆ, ಅಲ್ಲೇ ಆ ಶ್ರೀ ಸೂಕ್ತದಲ್ಲೇ ಎಲ್ಲ ನಮಗೆ ಸಂಸಾರಕ್ಕೆ ಬೇಕಾದೆಲ್ಲ ಅಲ್ಲೇ ಬರುತ್ತೆ. ನಾವು ಹೇಳಿ ಮಾಡುವುದು ಒಂದು, ನಾವು ಹೇಳದೇನೆ ನಮ್ಮ ಮನಸ್ಸಿನಲ್ಲಿ ಏನುಂಟು ಅಂತ ತಿಳ್ಕೊಂಡು ಮಾಡುವುದು ಒಂದು, ಹೇಳಿಯೂ ಮಾಡದಿರುವುದು ಮತ್ತೊಂದು. ಕನಿಷ್ಠ ಒಂದು ಹೇಳಿದ್ದನ್ನಾದರೂ ಕೇಳಿಕೊಂಡು ಮಾಡುವ ಹಂತಕ್ಕೆ ಬರಬೇಕಲ್ಲ, ಹೌದಾ? ಹಾಗಾದರೆ ವಿಶ್ವಪ್ರಿಯೆ ವಿಷ್ಣು ಮನೋನುಕೂಲೆ, ಭಗವಂತನ ಮನಸ್ಸು ಆಯಿತು. ನಾಳೆ ರಾಜರ ಆರಾಧನೆ ಅಂತಾದರೆ ನಾಡ್ದು ವ್ಯಾಸರಾಯರ ಆರಾಧನೆ. ವ್ಯಾಸರಾಯರ ಆರಾಧನೆ ಸ್ವಾತಿ ಬಳಿಯಲ್ಲಿ ಹುಲೇಕಲ್ಲಲ್ಲಿಯೂ ಕೂಡ ಮೃತ್ತಿಕಾ ಬೃಂದಾವನ ಇದೆ, ಅಲ್ಲಿ ನಡೆಯುತ್ತದೆ. ಅಲ್ಲಿ ಲಕ್ಷ್ಮೀನಾರಾಯಣ ಪ್ರತಿಮೆ ಇದೆ. ಅಲ್ಲಿ ತೊಡೆಯಲ್ಲಿ ಲಕ್ಷ್ಮೀ ಕೂತಿದ್ದಾಳೆ. ಅವಳು ಏನು ಮಾಡ್ತಾಳೆ ಅಂತ ಬಿಟ್ಟರೆ ಗಂಡನ ಮುಖ ನೋಡ್ತಿರ್ತಾಳೆ. ಈ ಶ್ರೀ ಸೂಕ್ತಕ್ಕೆ ಚೆನ್ನಾಗಿ ಲಗವಾಗುವುದು ಅಂತಾದರೆ ಅಲ್ಲಿರತಕ್ಕಂಥ ಲಕ್ಷ್ಮೀನಾರಾಯಣ ಪ್ರತಿಮೆ ನಾವು ಹೋಗ್ತೇವೆ, ಅಲ್ಲಿ ಹೋಗ್ತೇವೆ. ಯಾಕೆ? ವ್ಯಾಸರಾಯರ ಆರಾಧನೆ ಅಂತ ಹೋಗ್ತೇವೆ. ಲಕ್ಷ್ಮೀನಾರಾಯಣರನ್ನು ನೋಡುತ್ತೇವೆ. ಲಕ್ಷ್ಮೀ ನಾರಾಯಣರನ್ನು ನೋಡುವ
ಏನೋ ಮನಸ್ಸಿನಲ್ಲಿದ್ದದ್ದನ್ನೆಲ್ಲ ಹೇಳಿಬಿಡ್ತೇವೆ. ಆವಾಗ ಅವಳು ಕೊಡಬೇಕೋ ಬೇಡೋ ಅಂತೇಳಿ ಅವನ ಮುಖ ನೋಡ್ತಾಳೆ. ಅಲ್ಲಿರತಕ್ಕಂತಹ ನಾರಾಯಣನ ತೊಡೆಯಲ್ಲಿ ಕೂತಿರತಕ್ಕಂತಹ ಲಕ್ಷ್ಮಿಯ ಮುಖ ನಾರಾಯಣನ ಕಡೆ ಉಂಟು. ಏನೋ ಇವನಿಗೆ ಕೊಟ್ಟು ಅಂತ ಹೇಳಿಕೊಂಡು ಕೇಳುವ ಧಾಟಿಯಲ್ಲಿ ಉಂಟಂತೆ. ಆದ್ದರಿಂದ ವಿಶ್ವಪ್ರಿಯೆ ವಿಷ್ಣು ಮನೋನುಕೂಲ. ಆದ್ದರಿಂದ ಇವಳು ಯಾರಿಗಾದರೂ ತಾನೇನಾದರೂ ಕೊಡುತ್ತೇನೆ ಅಂತ ಇವಳು ಹೊರಟರು ಅಂತಂದರೆ ತನ್ನ ಗಂಡನ ಸಂಕಲ್ಪಕ್ಕೆ ಅನುಕೂಲವಾಗಿಯೇ ಕೊಡ್ತಾಳೆ. ಕೊಡುವಾಗ ಅದನ್ನು ತಡೆಯುವ ತಾಕತ್ತು ಯಾರಿಗೂ ಇಲ್ಲ. ಆದ್ದರಿಂದ ಏನಂದರೂ ಶ್ರೀ ಸೂಕ್ತದಲ್ಲಿ ದುರಾಧರ್ಷ, ಅವಳನ್ನು ದರ್ಶಿಸುವ ಅಂದರೆ ಎದುರು ಹಾಕಿಕೊಳ್ಳುವುದು ತುಂಬ ದುರ್ಘಟ, ತುಂಬ ಕಷ್ಟ. ಆದ್ದರಿಂದ ಇಂತಹ ಲಕ್ಷ್ಮಿಯನ್ನು, ಇಂತಹ ರುಕ್ಮಿಣಿಯನ್ನು ನಾವು ಮೊರೆ ಹೋದರೆ, ಯಾವಾಗ ದಾಸ್ಯವಾದ ಸಿದ್ಧಾಂತವುಳ್ಳವರಾಗಿ ಮೊರೆ ಹೋದರೆ ಖಂಡಿತ ನಮಗೆ ನೆಮ್ಮದಿಯನ್ನು ಕೊಡುವವಳಾಗುತ್ತಾಳೆ. ಅದು ಇಂತಹ ದಾಸ್ಯವನ್ನು ಕೊಟ್ಟವರು ಯಾರು? ದಾಸ್ಯ ಸಿದ್ಧಾಂತವನ್ನು ಕೊಟ್ಟವರು ಯಾರು? ಆಚಾರ್ಯರು. ಅವರನ್ನು ಏನು ಮಾಡಬೇಕಾಗಾದ್ರೆ ಸ್ಮರಣೆ ಮಾಡಬೇಕು, ಜೀವನ ಪೂರ್ತಿ ಸ್ಮರಣೆ ಮಾಡಬೇಕು. ಅಯ್ಯೋ ದೇವರೇ ಹೀಗೆ ಯಾವಾಗಲೂ ಸ್ಮರಣೆ ಮಾಡಲಿಕ್ಕೆ ತುಂಬ ಕಷ್ಟ. ಪ್ರತಿ ಕ್ಷಣ ಕ್ಷಣಕ್ಕೂ ಅವರನ್ನು ಸ್ಮರಣೆ ಮಾಡೋದ್ರೆ ತುಂಬ ಕಷ್ಟ. ಆದರೆ ಅದು ನನಗೆ ಗೊತ್ತು, ನೀನು ಹೇಳಬೇಕಾಗಿಲ್ಲ, ನನಗೆ ಗೊತ್ತು. ಏನು ಗೊತ್ತು ಅಂತ ಕೇಳಿದೆ. ನಿನಗೆ ಕ್ಷಣ ಕ್ಷಣಕ್ಕೂ ಮತ್ತವರನ್ನು ಸ್ಮರಣೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಗೊತ್ತು ಅಂತ ವಾದಿರಾಗಿರುತ್ತೆ. ತುಂಬ ಸಂತೋಷ ಅಂತ. ಅಷ್ಟಕ್ಕೆ ಬಿಡೋಲ್ಲ ನಿನ್ನ ಅನ್ನೋಂಥದ್ದು. ಮತ್ತೇನು ಅಂತ ಕೇಳಿದ. ಇಡೀ ದಿವಸ 24 ಗಂಟೆ ಗುಣಿಸು 7 ನಿನಗೆ ಸ್ಮರಣೆ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಒಂದು ಬಾರಿ ಸ್ಮರಣೆ ಸಾಲದೆ ನನಗೆ ಗೊತ್ತು ಅಂತಂದ್ರು. ನೋಡಿ, ಹಾಗಾದರೆ ನಮಗೆ ತಾಯಿಯ ಸ್ಥಾನದಲ್ಲಿ ಇದ್ದುಕೊಂಡು ನಮ್ಮ ಮನಸ್ಸು ನಾವು ಎಷ್ಟು ದುರ್ಬಲರು ಅಂತ ರಾಜರು, ತಂದೆ ತಾಯಿ ಸ್ಥಾನದಲ್ಲಿ ಇದ್ದುಕೊಂಡು ನಮ್ಮ ಮನಸ್ಸನ್ನು ಅರಿತುಕೊಂಡು ನಮಗೆ ಹೇಳ್ತಾ ಇದ್ದಾರೆ, ಒಂದು ಬಾರಿ ಸ್ಮರಣೆ ಸಾಲದೆ ಏನು ಅಂತ ಸ್ಮರಣೆ. ಆನಂದ ತೀರ್ಥರೇ, ಪೂರ್ಣ ಪ್ರಜ್ಞರೇ, ಸರ್ವಜ್ಞರಾಯರೇ ಮಧ್ವರೇ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಅದು. ಮೊದಲೇನು? ಆನಂದ ತೀರ್ಥರೇ, ಒಂದು ಬಾರಿ ಸ್ಮರಣೆ ಮಾಡಿ ನಿನಗೆ ಮನಸ್ಸಿಗೆ ನೆಮ್ಮದಿ ಎಂದೋ. ಅಮ್ಮ ಗಂಡನನ್ನು ಅನುಸರಿಸಿಕೊಂಡು ನೆಮ್ಮದಿ ಕೊಟ್ಟು ಮಗ ಆ ನೆಮ್ಮದಿಗೆ ಒಗ್ಗರಣೆ. ಎಷ್ಟೇ ಇರುವುದು ತಾಯಿ, ತಂದೆ, ಮಗ, ಅದಕ್ಕೆ ಕಾಣುತ್ತೆ. ಇದೆಲ್ಲ ನೋಡಿಕೊಂಡು ಹೋಗೋಣ. ಮೂವರು ಕೂಡ ಎಲ್ಲಿದ್ದಾರೆ? ಉಡುಪಿಯಲ್ಲಿದ್ದಾರೆ. ಅಪ್ಪನ ಸ್ಥಾನದಲ್ಲಿ ಕೃಷ್ಣ ಇದ್ದಾನೆ, ಅಮ್ಮನ ಸ್ಥಾನದಲ್ಲಿ ಹಗ್ಗ ಉಂಟು, ಮಗನ ಸ್ಥಾನದಲ್ಲಿ ಕಡಲು. ಒಂದು ಬದಿಯಲ್ಲಿ ಮಗ. ಅದು ಹೇಗೆ ಯಾವ ರೀತಿಯಲ್ಲಿ ತಂದು ಬಿಟ್ಟರೆ ಹೆಂಡತಿ ಆದವಳು ಯಾವಾಗಲೂ ಕೂಡ ಎಲ್ಲಿ ನಿಲ್ಲಬೇಕು? ಎಡಭಾಗದಲ್ಲೇ ಇರಬೇಕು. ಅದಕ್ಷರ ಎಡಗೈಯಲ್ಲೇ ಹಗ್ಗ. ಸುಮ್ಮನೆ ತಮಾಷೆಗೆ ಹೇಳ್ತೇನೆ, ನಮ್ಮ ಹೆಣ್ಮಕ್ಕಳು ಹಾಗೆ ಇಲ್ಲ. ಅಕಸ್ಮಾತ್ ಅಂತ ಏನಾದರೂ ಪ್ರಸಂಗ ಇದ್ದರೆ, ಎಂಥ ಪ್ರಸಂಗ, ಇವನನ್ನು ಮೀರಿ ಹೋಗತಕ್ಕಂಥ, ಕೈ ಹಿಡಿದವನನ್ನು ಮೀರಿ ಹೋಗತಕ್ಕಂಥ ಪ್ರಸಂಗ ಏನಾಗಿದ್ದರೆ ಉಡುಪಿ ಕೃಷ್ಣನ ಕೈಯಲ್ಲಿರ್ತಕ್ಕಂಥ ಹಗ್ಗವನ್ನು ಚಿಂತನೆ ಮಾಡಿ. ಏನಂತ? ಇವಳ ಹಗ್ಗ ಅವನ ಕೈಯಲ್ಲಿ ಉಂಟು, ಕೃಷ್ಣನ ಕೈಯಲ್ಲಿ ಉಂಟು. ನಾನು ಯಾಕೆ ಹೇಳ್ತೇನೆ? ಇದು ಮನೆಯಲ್ಲಿ ಸಾಮರಸ್ಯಕ್ಕೋಸ್ಕರ ಹೇಳ್ತೇನೆ. ಅದು ಸುಮ್ಮನೆ ಅವಳದ್ದು ಅಂತಲ್ಲ. ಇವನು ಕೂಡ ಅವಳ ಮಾತನ್ನು ಇವ ಕೇಳ್ತಾ ಇಲ್ಲ. ಇವ ಏನು ತಪ್ಪು ಮಾಡ್ತಾ ಇದ್ದಾನೆ, ಅವಳು ತಿದ್ದುತ್ತಾ ಇದ್ದಾಳೆ, ಇವ ಕೇಳ್ತಾ ಇಲ್ಲ. ಹೌದಾ? ಹಾಗಾದರೆ ಕೃಷ್ಣನ ಕೈಯಲ್ಲಿರ್ತಕ್ಕಂಥ ಹಗ್ಗವನ್ನು ಚಿಂತನೆ ಮಾಡಿದೆವು ಅಂತಂದರೆ ಏನು? ಇವನ ಜುಟ್ಟು ಅವಳ ಕೈ, ಅವಳ ಸೂತ್ರ ಇವನ ಕೈ. ಆ ದೃಷ್ಟಿಯಲ್ಲಿ ಪ್ರಾಯಶಃ ಆಚಾರ್ಯ ಮತ್ತು ಉಡುಪಿಯಲ್ಲಿ ಅವನನ್ನು ನಿಲ್ಲಿಸಿದ್ದು ಕಾಣುತ್ತೆ. ಹಾಗಾದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಬರುವುದಕ್ಕೋಸ್ಕರನೇ ದಾಸ್ಯ ಸಿದ್ಧಾಂತವನ್ನು ಕೊಟ್ಟರಲ್ಲ, ಅದಕ್ಕೆ ಹೆಸರು ಏನು ಕೊಟ್ಟರು? ಆನಂದ ತೀರ್ಥ ಅಂತ ಹೆಸರು ಕೊಟ್ಟರು. ಅವರ ಹೆಸರು ಆಗುತ್ತೆ, ಗ್ರಂಥದ ಹೆಸರು ಆಗುತ್ತೆ. ತೀರ್ಥ ಶಬ್ದಕ್ಕೆ ಶಾಸ್ತ್ರ ಅಂತ ಅರ್ಥ ಉಂಟ, ಆನಂದ ಶಬ್ದಕ್ಕೆ ನೆಮ್ಮದಿ ಅಂತ ಅರ್ಥ ಉಂಟ. ನೆಮ್ಮದಿಯನ್ನು ಕೊಡತಕ್ಕಂತಹ ತೀರ್ಥ ಶಾಸ್ತ್ರವನ್ನು ಕೊಟ್ಟವರು ಆನಂದ ತೀರ್ಥರು. ಹಾಗಾದರೆ ನಿಮ್ಮ ಜೀವನದಲ್ಲಿ ಒಂದು ಬಾರಿ ಸ್ಮರಣೆ ಸಾಲದೆ 23 ಗಂಟೆ 59 ನಿಮಿಷ ಬಿಟ್ಟುಬಿಡೋಣ. 1 ನಿಮಿಷ
ಒಂದು ಬಾರಿ ಅಲ್ವಾ, ಒಂದು ಬಾರಿ ಸ್ಮರಣೆಗೆ ಒಂದು ನಿಮಿಷ ಇಷ್ಟು ಹೇಳಬೇಕು ಅಂತಾದರೆ ಅರ್ಥಾನುಸಂಧಾನ ಮಾಡಿಕೊಂಡು ಆನಂದ ತೀರ್ಥರೇ, ಪೂರ್ಣ ಪ್ರಜ್ಞರೇ, ಸರ್ವಜ್ಞ ರಾಯರೇ, ಮಧ್ವರಾಯರೇ ಅಂತ ಹೇಳಿಕೊಂಡು ಅರ್ಥಾನುಸಂಧಾನ ಪೂರ್ವಕವಾಗಿ ಅರ್ಥವನ್ನು ಮೆಲುಕು ಹಾಕಿಕೊಂಡು ಹೇಳಬೇಕು ಅಂತಾದರೆ ಒಂದು ನಿಮಿಷ ಸಾಕು, ಒಂದು ಗಳಿಗೆ ಸಾಕು. ಅದಕ್ಕೆ ಕಾಣುತ್ತೆ ಎಲ್ಲಿ ನಿಂತದ್ದು ಆನಂದ ತೀರ್ಥರು ಘಟಿಕಾಚಲ. ಯಾಕೆ ಘಟಿಕಾಚಲದಲ್ಲಿ ನಿಂತದ್ದು? ಋಷಿಗಳು ತಪಸ್ಸು ಮಾಡಿದ್ರು, ಒಂದು ಗಳಿಗೆಯಲ್ಲಿ ಪ್ರತ್ಯಕ್ಷ. ಆದ್ದರಿಂದ ಏನು ಹೆಸರು ಬಂತು ಅವರಿಗೆ? ಘಟಿಕಾಚಲ ನಿವಾಸಿ ಅಂತಲೇ ಹೆಸರು ಬಂತು. ಆದ್ದರಿಂದ ಒಂದು ಬಾರಿ ಅವರನ್ನು ಆನಂದ ತೀರ್ಥರು ಅಂತ ಸ್ಮರಣೆ ಮಾಡುವ, ನೆಮ್ಮದಿಯನ್ನು ಕೊಡತಕ್ಕಂಥ ಶಾಸ್ತ್ರವನ್ನು ಬರೆದವರೇ ಅಂತ ಅವರ ಬಗ್ಗೆ ನಾವು ಚಿಂತನೆ ಮಾಡುವ. ಅಷ್ಟು ಅಲ್ಲ, ನೆಮ್ಮದಿಯನ್ನು ಕೊಡತಕ್ಕಂಥ ಶಾಸ್ತ್ರವನ್ನು ಅವರು ಬರೀಬೇಕು ಅಂತಾದರೆ ಅವರಿಗೆ ಅಷ್ಟು ತಿಳುವಳಿಕೆ ಉಂಟು ಅಂತಂದುಬಿಟ್ರೆ ಸರ್ವಜ್ಞರಾಗಿದೆ, ತುಂಬ ತಿಳಿದವರು. ಏನೆಲ್ಲ ಕೊಡಬೇಕು, ಸಮಾಜಕ್ಕೆ ಏನು ಕೊಡಬೇಕು, ಎಷ್ಟು ಕೊಡಬೇಕು ಅಷ್ಟರ ತಿಳುವಳಿಕೆ ಉಂಟು. ಆದರೆ ತನಗೆ ಗೊತ್ತುಂಟು ಅಂತ ಸಮಾಜಕ್ಕೆ ಹೇಳಿದ್ದಲ್ಲ, ಎಷ್ಟು ಕೊಟ್ಟರೆ ಸಮಾಜಕ್ಕೆ ಜೀರ್ಣಕ್ಕೆ ಬರ್ತದೆ ಅಂತ ನೋಡಿಕೊಂಡು ಸಮಾಜಕ್ಕೆ ಕೊಟ್ಟರು. ಆದ್ದರಿಂದ ಏನಂದ್ರು? ಸರ್ವಜ್ಞರಾಯರೇ ಅಲ್ಲ, ತಿಳುವಳಿಕೆಯನ್ನು ಕೊಟ್ಟರು ಹೌದು. ಅದು ಎಷ್ಟೋ ಸಂದರ್ಭದಲ್ಲಿ ಗುರುಗಳಿಗೂ ಶಿಷ್ಯನಿಗೂ ಪಾಠ ನಡೀತಾ ಇರುವಾಗ ಪ್ರಶ್ನೆ ಕೇಳಲಿಕ್ಕೆ ಕೆಲವು ಸಂದರ್ಭದಲ್ಲಿ ಶಿಷ್ಯನಿಗೆ ಗೊತ್ತಾಗಲ್ಲ. ಆದರೆ ಆ ಶಿಷ್ಯ ಓದಿ ತಾನು ಹೊರಗೆ ಹೋದಾಗ ಅವನಲ್ಲಿ ಯಾರೋ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ರು. ಇವನ್ ತನ್ನ ಗುರುಗಳನ್ನ ಆ ಪ್ರಶ್ನೆ ಕೇಳಿರಲಿಲ್ಲ. ಕೇಳಿದ್ದರೆ ಗುರುಗಳಿಂದ ಉತ್ತರ ಸಿಗುತ್ತಿತ್ತು. ಗುರುಗಳಲ್ಲಿ ಕೇಳಲಿಲ್ಲ, ಗೊತ್ತಾಗಲಿಲ್ಲ ಕೇಳಲಿಕ್ಕೆ. ಸಮಾಜದ ಹತ್ರ ಪ್ರಶ್ನೆ ಕೇಳಿತು, ಉತ್ತರ ಅದಕ್ಕಂದ್ರು ಪೂರ್ಣ ಪ್ರಜ್ಞರೇ. ಪ್ರಜ್ಞಾ ಶಬ್ದಕ್ಕೆ ಸ್ಫೂರ್ತಿ ಅಂತ ಅರ್ಥ. ನಿಮ್ಮ ಆಂಗ್ಲ ಭಾಷೆಯಲ್ಲಿ ಏನು ಹೇಳ್ತೀನಿ ಅಂತ ಗೊತ್ತಿಲ್ಲ, ಏನು ಇನ್ಸ್ಪಿರೇಷನ್. ತಕ್ಷಣದಲ್ಲಿ ಉತ್ತರ ಕೊಳೆಯುವುದು. ಗುರುಗಳು ಹೇಳಿದ್ದಾರೆ. ಒಂದು ಉದಾಹರಣೆ ಹೇಳ್ತೇನೆ. ನಮಗೆ ಸಿಗುತ್ತಾರೆ, ದಾರಿಯಲ್ಲಿ ಸಿಗ್ತಾರೆ. ಅದು ಕೂಡ ಮಾಧ್ವರಿಗೆ ತುಂಬ ಸಿಗ್ತಾರೆ, ಬೇರೆ ಮತದವರಿಗೆ ಸಿಗ್ತಾರೆ ಅಂತ ಗೊತ್ತಿಲ್ಲ. ಮಾಧ್ವರಿಗೆ ತುಂಬ ಸಿಗ್ತಾರೆ. ಯಾಕೆ? ಮಾಧ್ವರಿಗೊಂದು ಹಣೆಪಟ್ಟಿ ಕಟ್ಟಿದ್ದಾರೆ. ಜಗಳ ಮಾಡುವವರು ಯಾವ ಮತದವನೇ ಬರಬೇಕು, ಮೊದಲು ಕಾಲು ಕೇಳಿದ ನಂತರ ಜಗಳ ಮಾಡ್ತಾರೆ ಅಂತ. ಜಗಳ ಆದ್ದರಿಂದ ನಮ್ಮ ಮೇಲೆ ಒಂದು ರೀತಿಯಾದ ದ್ವೇಷ ಇಲ್ಲದ್ರಿಂದ ಪ್ರಶ್ನೆ ಕೇಳಿಯೇ ಕೇಳ್ತಾರೆ. ನಮಗೆ ಏನಂತಾರೆ ಗೊತ್ತಾ? ನಾನು ದೇವರು ಒಂದೇ ರೀ ಅಲ್ಲೋ. ಸಾಮಾನ್ಯವಾಗಿ ನಾವು ಇಂಥದ್ದನ್ನು ಕೇಳ್ತಾ ಇದ್ದೇವೆ ಅವರಿಂದ. ಅವರ ಉಪನ್ಯಾಸನ ಅದೇ ರೀತಿಯಲ್ಲಿ ಮಾಡ್ತಿರ್ತಾರೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ ಬೇಕಿದ್ರೆ ಅಂತ. ನೋಡಿ, ಈ ಪಾತ್ರೆ ನೀರಿಗೆ ಈ ಪಾತ್ರೆ ನೀರನ್ನು ಹಾಕಿದಾಗ ಆ ನೀರು ಈ ನೀರು ಒಂದಾಯ್ತೋ ಇಲ್ಲೋ, ಅದೇ ರೀತಿ ನಾನು ದೇವರು ಒಂದಾಗಲಿಕ್ಕೆ ಏನು ಅಡ್ಡಿ ಇಲ್ಲ ಈಗ ನಮ್ಮ ಹತ್ರ ಹೇಳಿದಾಗ ನಮಗೆ ಓದಲ್ಲ, ಅಷ್ಟೇ ಗೊತ್ತಿಲ್ಲ. ಏನು ಮಾಡಬೇಕು ಇದಕ್ಕೆ? ಉತ್ತರ ಕೊಡಲಿಕ್ಕೆ ಬರ್ತಾ ಇಲ್ಲ. ಅದಕ್ಕಂದರೂ ಇಂಥ ಸಂದರ್ಭದಲ್ಲಿ ಮಧ್ವರನ್ನು ಪೂರ್ಣ ಪ್ರಜ್ಞಾತ ಸ್ಮರಣೆ ಮಾಡಿ ತಟ್ಟನ್ನು ಸ್ಫೂರ್ತಿ ಬರುತ್ತೆ. ಏನು ಅಂತ ಸ್ಫೂರ್ತಿ ಬರುತ್ತೆ? ನಿನ್ನ ಮಾತು ಸರಿ ಇಲ್ಲ, ನಾನೇ ದೇವರು ಕೇಳ್ತಕ್ಕಂಥ ನಿನ್ನ ಮಾತು ಸರಿ ಇಲ್ಲ, ಸರಿ ಮಾಡಿ ಹೇಳುತ್ತಾರೆ. ಉತ್ತರ ನನಗೆ ಗೊತ್ತಿಲ್ಲ, ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಆದರೆ ಮತ್ತೆ ಸರಿ ಇಲ್ಲ ಅಂತ ಯಾಕೆ ಹೇಳ್ತೀನಿ? ನೋಡು, ಸಾಂಬಾರಿಗೆ ಉಪ್ಪು ಕಮ್ಮಿ ಅಂತ ಗೊತ್ತು, ಎಷ್ಟು ಹಾಕಬೇಕು ಅಂತ ಅಡುಗೆ ಬಂದು ಕೇಳಿದ್ರು, ಅದೆಲ್ಲ ನನಗೆ ಗೊತ್ತಿಲ್ಲ. ಉಪ್ಪಂತೂ ಕಮ್ಮಿ, ಸಾಂಬಾರಂತೂ ಸರಿಯಾಗಿಲ್ಲ. ಇಷ್ಟೊಂದು ಹೇಳ್ತೇವಲ್ಲ ಊಟಕ್ಕೆ ಕೊಟ್ಟಾಗ ಹೇಗೆ ಸರಿ ಮಾಡಬೇಕು ಅದೆಲ್ಲ ನನಗೆ ಗೊತ್ತಿಲ್ಲ. ಅದೆಲ್ಲ ನಿಮ್ಮ ಕೆಲಸ, ಸರಿ ಮಾಡಿ ನಿಮ್ಮ ಕೆಲಸ. ಸರಿ ಆಗದಿದ್ದರೆ ಸರಿಯಾದರೆ ಸರಿಯಾಗಿದೆ ಅಂತ ಹೇಳೋಲ್ಲ. ಸರಿಯಾಗಿಲ್ಲ ಮಾತ್ರ ಟೀಕೆ ಟಿಪ್ಪಣಿಗಳು ನಮ್ಮಲ್ಲಿ ಬರುವುದು. ಎಷ್ಟು ಉಪ್ಪು ಹಾಕಬೇಕು ಅದೆಲ್ಲ ಗೊತ್ತಿಲ್ಲ. ಈ ಉತ್ತರ ನಮಗೆ ಕೊಟ್ಟು ಬಿಟ್ಟರೆ ಕರ್ತನೆ ಶಾಂತ ಒಮ್ಮೆ. ಇದಕ್ಕೆ ಏನು ಅಂತ ಕರೀತಾರೆ? ಇದನ್ನು ಪ್ರಜ್ಞಾ ಅಂತ ಕರೀತಾರೆ. ಇಂತಹ ಸಂದರ್ಭದಲ್ಲಿ ಮಧ್ವರನ್ನು ಏನು ಅಂತ ಚಿಂತನೆ ಮಾಡಬೇಕು. ಒಂದು ಬಾರಿ ಪೂರ್ಣ ಪ್ರಜ್ಞರೆಯಿಂದ ಸ್ಮರಣೆ ಸಾಲದೆ ಅಲ್ರಿ. ನಿಮ್ಗೆ ಇದೆಲ್ಲ ಹೇಗೆ ಗೊತ್ತಾಯಿತು? ನಿಮಗೆಲ್ಲ ಎಲ್ಲಿಂದ ಬಂದಿದ್ದೆಲ್ಲ ಮಧ್ವರಾಯರೇ ಕೊನೆ. ಏನು ಮಧ್ವರಾಯರೇ? ನಾನು ರಾಮಾಯಣದಲ್ಲಿ ಈಗ ಆಚಾರ್ಯರು ಹನುಮನಿಗೆ ಜೇನುತುಪ್ಪ ಕುಡಿಸಿದ್ರಲ್ಲ, ಮಧು ಕುಡಿಸಿದ್ರಲ್ಲ. ನಾನು ರಾಮಾಯಣದಲ್ಲಿ ಆ ಸೀತೆ ಏನು ರಾಮನಿಗೆ ಹೇಳಿ ಕಳಿಸಿದ್ದಳು ನನ್ನ ಹತ್ರ, ನಾನು ಏನು ಮಾಡಿದೆ? ಅದಕ್ಕೆ ಒಂಚೂರು ಮಧು ಸೇರಿಸಿದೆ. ದೊಡ್ಡವರು ನಮಗೆ ಪೂರ್ತಿ ಹೇಳೋಲ್ಲ, ಸ್ವಲ್ಪ ಹೇಳ್ತಾರೆ. ಮತ್ತು ನಾವೇ ಸ್ವಲ್ಪ ಆಲೋಚನೆ ಮಾಡಿ ಅದಕ್ಕೆ ಸೇರಿಸಬೇಕು. ಆಚಾರ
ಆಚಾರ್ಯಾತ್ ಪಾದಂ ಆದತ್ತೆ. ಪಾದಂ ಶಿಷ್ಯ ಸ್ವಮೇಧಯ. ಗುರುಗಳು ಕೊಡೋದು ಒಂದು 1/4 ಭಾಗ ಮಾತ್ರ, 25% ಮಾತ್ರ ನಮಗೆ ಗುರುಗಳು ಕೊಡೋದು. ಮತ್ತೆ 25% ನಾವೇದಕ್ಕೆ ಸೇರಿಸಬೇಕು. ಒಳ್ಳೆ ವಿಚಾರ ಮಾಡಿ ನಾವೇದಕ್ಕೆ ಸೇರಿಸಬೇಕು. ಅದೇ ರೀತಿಯಲ್ಲಿ ಸೀತೆ ಅಲ್ಲಿ ಮಾತು ಕೊಟ್ಟಳು. ಸೀತೆ ಏನು ಮಾತು ಕೊಟ್ಟಳು? ನಾನು ಕೊಡುವ ಮಾತನ್ನು ದೇವರಿಗೇನೇ ಕೊಡಬೇಕು, ಬೇರೆ ದೇವತೆಗಳಿಗೆ ಕೊಡುವುದಲ್ಲ. ಸೀತೆಯ ಮಾತು ಅಂತಂದ್ರು ವೇದದ ಮಾತು ಅಂತಂದ್ರು ಒಂದೇ ಅರ್ಥ. ವೇದದ ಮಾತನ್ನು ಯಾರಿಗೆ ಕೊಟ್ಟದ್ದು ಅದು ದೇವರಿಗೇನೆ ಕೊಡಬೇಕು. ಅಂದರೆ ಏನರ್ಥ? ನಾನು ದೇವರನ್ನೇ ಹೊಗಳಲಿಕ್ಕೆ ಇರುವಾಗ ದೇವರಿಗೆ ಪ್ರೀತಿಯಾಗುವುದಕ್ಕೋಸ್ಕರ ಅಕ್ಕಪಕ್ಕದವರು ಒಂಚೂರು ಹೊಗಳ್ತೇನಿಲ್ಲ. ನನ್ನ ಮೂಲಕ್ಕಿನ ಉದ್ದೇಶ ದೇವರನ್ನೇ ಹೊಗಳುವುದು. ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿಹರೇ ಲಕ್ಷ್ಮಣ ದೇವರು, ಮತ್ತೆ ಶ್ರೀಪತಿ ರಾಘವ ಕ್ಷೇಮದಲ್ಲಿಹರೇ. ಅಲ್ಲ ಬಂದಲ್ಲ ಲಕ್ಷ್ಮಣ, ನೀವು ಬಂದಿದ್ದೀರಿ ಗಂಡನನ್ನೇ ವಿಚಾರ ಮಾಡೋದು ಅಂತ. ಗಂಡನಿಗೆ ಖುಷಿಯಾಗುವುದಕ್ಕೋಸ್ಕರ ಗಂಡನ ತಮ್ಮನನ್ನು ವಿಚಾರ ಮಾಡಿದ್ದು ಹೊರತು ತಮ್ಮನಿಗಾಗಿ ತಮ್ಮನನ್ನು ವಿಚಾರ ಮಾಡಿದ್ದಾರೆ. ಹಾಗಾದರೆ ಅಂತಹ ಸೀತೆಯ ಮಾತನ್ನು ಇಲ್ಲಿ ರಾಮನಿಗೆ ಕೊಡುವುದು ಅಂತಂದ್ರು ಸಮಸ್ತ ವೈದಿಕ ಸಾಹಿತ್ಯ ದೇವರನ್ನು ಹೇಳ್ತದೆ ಅಂತಂದ್ರು ಒಂದೇ ಅರ್ಥ ತಾನೆ. ಆವಾಗ ಅದಕ್ಕೆ ಏನು ಮಾಡಿದ್ರು? ಮತ್ತೊಂದು ಸ್ವಲ್ಪ ತನ್ನ ಪ್ರಜ್ಞೆ ಮಧುವಿನಂತೆ ಇರತಕ್ಕಂತಹ ಸೀತೆ ತಾನೇನು ಮಾತು ಹೇಳಿ ಕಳಿಸಿದಳು. ಸೀತೆ ಹೇಳತಕ್ಕಂಥ ಮಾತು ಇದು ದೇವರಿಗೇನೆ ಸಂಬಂಧಪಟ್ಟದ್ದು ಎನ್ನುವುದಕ್ಕೆ ಆಚಾರ್ಯ ಮಧ್ವರು ವ್ಯಾಸರು ಬೇರೆ ಬೇರೆ ಪುರಾಣಗಳಲ್ಲಿ ಹೇಳಿರತಕ್ಕಂತಹ ಮಾತೆಂಬ ಮಧುವನ್ನು ಅದಕ್ಕೆ ಸೇರಿಸಿದರು. ಅಲ್ಲಿಂದೇ ಬಂದದ್ದು ನಮ್ಮದು ಏನು ಮಧುಕರ ವೃತ್ತಿ. ಅದನ್ನೇ ದಾಸರು ಹೇಳಿದ್ದು ಮಧುಕರ ವೃತ್ತಿ ಎನ್ನದು ಅಂತ ಹೇಳಿಕೊಂಡು ಒಬ್ಬನೇ ತಾನು ಕೂತ್ಕೊಂಡಲ್ಲ, 10 ಜನ ದೇವರ ಬಗ್ಗೆ ಏನು ಒಳ್ಳೆ ಅಭಿಪ್ರಾಯ ಕೊಡ್ತಾರೆ ಅದನ್ನೆಲ್ಲ ಸಂಗ್ರಹ ಮಾಡಬೇಕು ಅಂತ ಅರ್ಥ. ಆದರೆ ಏನು ಮಾಡಿದ್ರು? ಆ ವ್ಯಾಸರ ಮಾತೆಂಬ ಮಧುವನ್ನು ಅಲ್ಲಿ ಸೇರಿಸಿದ್ರು. ಆಯಿತಾ? ರಾಮನಿಗೆ ಒಪ್ಪಿಸಿದ್ರು. ಒಳಗಿನಿಂದ ಹಾಗೆ ಇಟ್ಟುಕೊಂಡಿದ್ರು. ಇದು ಏನು ಅಂತಾರೆ ಅಂತಂದರೆ ಆಚಾರ್ಯ ಮಧ್ವರ ಬಗ್ಗೆ ನಾರಾಯಣ ಪಂಡಿತರು ಮಾತಂತಾರೆ. ಏನು ಅಂದರೆ ಮಧ್ವರು ಮೋಡದಂತೆ, ಮೋಡ ಹೇಗೆ ತನ್ನಲ್ಲಿ ತುಂಬಿಸಿಕೊಂಡಿರತಕ್ಕಂಥ ನೀರನ್ನು ಸಮಾಜಕ್ಕೆ ಕೊಟ್ಟು ನೆಮ್ಮದಿಯನ್ನು ಕೊಡುತ್ತದೋ, ಶಾಂತವಾಗಿರುವಂತೆ ಈ ತಾಪವನ್ನು ಕಮ್ಮಿ ಮಾಡ್ತದೋ, ಅದೇ ರೀತಿ ಆಚಾರ್ಯ ಮಧ್ವರು ಕೂಡ ತನ್ನಲ್ಲಿದ್ದಂಥ ಸಿದ್ಧಾಂತವನ್ನು ಸಮಾಜಕ್ಕೆ ಕೊಟ್ಟು ಆಧ್ಯಾತ್ಮಿಕವಾಗಿ ಶಾಂತಿ ಉಳ್ಳವರಂತೆ ಮಾಡಿದ್ರು ಅಂತ ಪಂಡಿತಾಚಾರ್ಯ ಅಂದುಬಿಟ್ರು. ಅಷ್ಟೊಂದು ಶಿಷ್ಯ ಕೇಳೇ ಬಿಟ್ಟ. ಆದರೆ ಮಧ್ವರಲ್ಲಿಲ್ವ ಈಗ ಮೋಡದಂತೆ ಕೂಡ ಅಂಗಡಿ ಕೊಟ್ಟಿದ್ದಾರೆ. ಮೋಡ ಹೇಗೆ ನೀರನ್ನು ಕೊಡುತ್ತೋ, ಮೋಡ ನೀರನ್ನು ಕೊಟ್ಟು ಮತ್ತೆ ಮೋಡದಲ್ಲಿ ನೀರು ಉಂಟಾ? ಇಲ್ಲ. ಮತ್ತೊಂದು ತನ್ನಂಥ ಮಾತನ್ನು ಸಮಾಜಕ್ಕೆ ಕೊಟ್ಟರು ಅಂತಂದರೆ ಮತ್ತೊಂದು ಮೋಡದಂತೆನಾ? ಹೌದು. ಹಾಗಾದ್ರೆ ಮತ್ತೊಂದಲ್ಲಿ ಇಲ್ಲ ತಂದು ಬಿಟ್ಟರೆ ತಕ್ಷಣ ತಂದು ಬಿಟ್ಟರು ಮೋಡಕ್ಕೂ ಮತ್ತೊರಿಗೆ ಇಷ್ಟೇ ವ್ಯತ್ಯಾಸ. ಪೂರ ಬಿಡ್ತು, ಇವರು ಪೂರ ಇಟ್ಟುಕೊಂಡಂತೆಯೇ ಸಮಾಜಕ್ಕೆ ಕೊಟ್ಟರು ಅಂತ ಒಂದು ಮಾತನ್ನು ಪಂಡಿತಾಚಾರ್ಯ ಮಧ್ವವಿಜಯದಲ್ಲಿ ತಾನು ಬರೀತಾರೆ. ಹಾಗಾದರೆ ಏನು ಮಾಡಿದ್ರು? ಒಳಗಿಟ್ಟುಕೊಂಡ್ರು. ರಾಮನಿಗೆ ಅರುಹಿದ್ರು, ಒಳಗಿಟ್ಟುಕೊಂಡ್ರು. ಏನು ತಾನು ಒಳಗೆ ಮಧುವನ್ನು ಇಟ್ಟುಕೊಂಡಿದ್ದರೋ ಅದನ್ನು 3ನೇ ಅವತಾರದಲ್ಲಿ ತಾನು ವಾಂತಿ ಮಾಡಿದ್ರು. ಆದ್ದರಿಂದ ಮಧುವ ಮಧ್ವ, ಆ ಉದ್ದೇಶದ ಅವರಿಗೆ ಮಧ್ವ ಅಂತ ಹೆಸರು ಬಂದದ್ದು. ಆ ಹೆಸರನ್ನೇ ಅವರು ತಾನು ಇಟ್ಟುಕೊಂಡದ್ದು, ಪ್ರೀತಿಯ ಹೆಸರು ಅಂತ. ನಾವೆಲ್ಲ ಪೂರ್ಣಪ್ರಜ್ಞರು ಇದೆಲ್ಲ ಕರೆಯುವುದು ತುಂಬ ಕಮ್ಮಿ. ಮಧ್ವರು 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 ಮಧ್ವ ಆಚಾರ್ಯ ತ್ರಯರು ಅಂತ ಹೇಳುವಾಗಲೂ ಕೂಡ ಶಂಕರ, ರಾಮಾನುಜ, ಮಧ್ವ ಅಂತ ಹೇಳ್ತಾರೆ ವಿನಃ ಪೂರ್ಣಪ್ರಜ್ಞ ಆನಂದ ತೀರ್ಥ ಅಂತ ಹೇಳುವಾಗ ಯಾಕೆ ತಾನು ಏನು ತಿಳ್ಕೊಂಡಿದ್ದರೋ ಅದನ್ನು ವಾಂತಿ ಮಾಡ್ತಾರೆ. ಅಂದರೆ ಇಂತಹ ಪ್ರಸಂಗ ನಮಗೇನಾದರೂ ಬಂದರೆ ಪರಕೀಯರ ಆಕ್ರಮಣ, ಮಾನಸಿಕವಾದ ಆಕ್ರಮಣ, ದೈಹಿಕ ಆಕ್ರಮಣ ಅಲ್ಲ, ಮಾನಸಿಕ ಆಕ್ರಮಣ, ಪರಶಾಸ್ತ್ರದವರು ನಮ್ಮ ಶಾಸ್ತ್ರದ ಮೇಲೆ ಆಕ್ರಮಣ ಮಾಡುವಾಗ ನಮಗೆ ಗುರುಗಳು ಏನು ಹೇಳಿದ್ದಾರೆ ಅದನ್ನು ಅವರಿಗೆ ನಾವು ಒಪ್ಪಿಸಬೇಕು ಅಂತಾದರೆ, ಒಪ್ಪಿಸಿ ಅವರನ್ನು ಸುಮ್ಮನೆ ಕೂಡಿಸಬೇಕು ಅಂತಾದರೆ ಚಿಂತನೆ ಮಾಡಬೇಕಾದ್ದು ಮತ್ತು ಇಂಥವರನ್ನು ಒಂದು ಬಾರಿ ಸ್ಮರಣೆ ಸಾಲದೆ ಹಾಗೆ ಸ್ಮರಣೆ ಮಾಡಿದರೆ ಕುಲ ಕೋಟಿ ಉದ್ಧರಣೆ, ನೀನು ಇಡೀ ಕುಲಕ್ಕೆ ಉದ್ಧರಣೆಯಂತೆ ಇರ್ತೀಯ ಅಂತ. ಹಾಗಾದರೆ ಉದ್ಧರಣೆಯಿಂದ ನಾವು ನೀರು ತೆಗೆದು ಕೈಗೆ ಹಾಕಿ ಆಚರಣೆ ಮಾಡುವಾಗ ನಮ್ಮನ್ನೇ ಒಂದು ಉದ್ಧರಣೆ ಅಂತ ತಿಳ್ಕೊಂಡು ಬಿಟ್ಟೆವು ಅಂತಂದರೆ ನಮ್ಮ ತಂದೆ ತಾಯಿಗಳ ಏಳಿಗೆಗೆ ನಾವು ಶ್ರಮಿಸಿದವರಾಗ್ತೇವೆ. ಮತ್ತು ಸಿದ್ಧಾಂತಕ್ಕೆ ನಮ್ಮದೊಂದು ಕೊಡುಗೆ. ಏನು ಕೊಡುಗೆ? ಆ ಸಿದ್ಧಾಂತವು ಇನ್ನಷ್ಟು ಪ್ರಚಾರಕ್ಕೆ ತಂದು ಎತ್ತರಕ್ಕೆ ತರತಕ್ಕಂಥ ಒಂದು ಕೊಡುಗೆ ನಮ್ಮಿಂದ
ಅದನ್ನು ನಿನ್ನೆ ದಿವಸ ನೋಡಿದ್ದೆವು. ಅವಸರದಲ್ಲಿ ಹೇಳಿ, ಆದರೆ ಕುಲ ಅಂದರೆ ದೇಹ ಅಂತ ಅರ್ಥ ಮಾಡಿದ್ದೆವು. ಕುಲ ಕೋಟಿ, ಈ ದೇಹವನ್ನು ಕೊಟ್ಟಿರತಕ್ಕಂಥ 2 ಕೋಟಿಗಳು ಅಂದರೆ ತಂದೆ ತಾಯಿರತಕ್ಕಂಥ ಕೋಟಿಗಳು, ಅವರನ್ನು ಎತ್ತರಕ್ಕೆ ಏರಿಸುವುದು, ಅದಕ್ಕೆ ಉದ್ಧಾರ ನಾವು ಆಗಿರಬೇಕು ಅಂತಂದೆವು. ಕುಲ ಶಬ್ದಕ್ಕೆ ದೇಹ ಹೌದು. ಆವ ಕುಲವೋ ರಂಗ ಅರಿಯಲಾಗದು, ಬಹಳ ಪ್ರಸಿದ್ಧವಾದ ಹಾಡು. ಮಾಡಿದ್ಯಾರು? ವಾದಿರಾಜ ಶ್ರೀಪಾದ. ಅದರಲ್ಲಿ ಚೂರು ಹೇಳಬೇಕು, ನಾವು ಅದನ್ನು ನಿತ್ಯ ಹೇಳಬೇಕು. ಚೆನ್ನಾಗಿದೆ ವಿಷಯ. ಏನಂತು ನಿನ್ನ ಕುಲ ಏನು ಅಂತಲೇ ಅರ್ಥ ಆಗೋಲ್ಲ. ಆವ ಕುಲವೋ ರಂಗ ಅರಿಯಲಾಗದು, ತಿಳಿವಳಿಕೆ ಬರೋದು. ಯಾಕೆ? ಮಗು ಅಂತ ಹೇಳೋಣ, ಯಾವ ಕುಲ? ಮಗುವಿನ ದೇಹ ಅಂತ ಹೇಳೋಣ ಅಂತಂದ್ರೆ, ಅಯ್ಯೋ ತರಳತನದಲ್ಲಿ ವರಳನೆಳೆ ಮರಣ ಮುರಿದು, ಯಾವ ಮರ? ಮತ್ತಿ ಮರ. ತರಳತನದಲ್ಲಿ ವರಳ ನೆಳೆದು ಮರಣ ಮುರಿದು ಮತ್ತಿಯ ತನ್ನೊಡನೆ ಒಳಗೆ ಈ 7 ಜಗಗಳ ಪಡೆದ ತಾಯಿಗೆ ತೋರಿದರಂತೆ. ಯಾವ ಕುಲವು? ಮಗುವಿನ ಕುಲ ಅಂತ ಹೇಳೋಣ ಅಂತಂದರೆ, ಮಕ್ಕಳು ಎಲ್ಲಿಯಾದ್ರೂ ಆ ರೀತಿ ಮಾಡುವುದುಂಟ? ಮರಗಳನ್ನು ಮುರಿಯುವ ಪ್ರಸಂಗ ಮಗುವಿನಲ್ಲಿ ಎಲ್ಲಿಯಾದರೂ ಉಂಟ? ಬಾಯಿ ಏನಾದರೂ ಆಕಳಿಸಿತು ಅಂತಂದರೆ ಬಂದಿದ್ದರೆ 2 ಹಲ್ಲು ಕಾಣಬಹುದು, ಇಲ್ಲಂದರೆ 2 ದುರ್ವಾಸನೆ ಹೊರಗೆ ಬರ್ಬೋದು. ಅದು ಬಿಟ್ಟರೆ ಬ್ರಹ್ಮಾಂಡ ಕಾಣುತ್ತಾ? ಅದಕ್ಕೆ ಮಗುವಿನ ದೇಹ ಅಂತ ಹೇಳಲಿಕ್ಕಾಗುತ್ತಾ? ಯಾವ ಕುಲ ಓರಂಗ? ನಿನ್ನ ಕುಲ, ನಿನ್ನ ದೇಹ ಯಾವುದು? ನಮ್ಮ ಜನ ಆ ಹಾಡನ್ನು ಹೇಳುವಾಗ ಏನು ಹೇಳ್ತಾರೆ ಅಂತಂದರೆ, ನನಗೆ ಪೂರ್ತಿ ನೆನಪು ಬರ್ತಾ ಇಲ್ಲ, ಸ್ವಲ್ಪ ಸ್ವಲ್ಪ. ತರಳತನದಲ್ಲಿ ಹೊರಳ ನೆಳೆದು ಮರಣ ಮುರಿದು ಮತ್ತೆ ಹಾಡಿ, ಮರಣ ಮುರಿದು ಮತ್ತಿಯ ಅಂದರೆ ನಮಗೆ ಮತ್ತಿಯ ಶಬ್ದ ಏನು ಅಂತ ಅದು ಅರ್ಥ ಗೊತ್ತಾಗಿಲ್ಲ. ನಾವೇನು ಮಾಡಿಬಿಟ್ಟೆವು? ಹಾಗೆ ಮತ್ತಿಯ ಮರವನ್ನು ಮುರಿದು ತನ್ನೊಡಲ ಒಳಗೆ ಈ 7 ಜಗಗಳ ಪಡೆದ ತಾಯಿಗೆ, ತನ್ನನ್ನು ಪಡೆದಿರತಕ್ಕಂತಹ ಯಶೋದೆಗೆ ತೋರಿದನಂತೆ. ಅದರಿಂದ ನಿನ್ನದು ಮಗುವಿನ ಶರೀರವ ಅಲ್ಲ, ಮಗುವಿನ ಶರೀರ ಮಾನವನ ಶರೀರ ತಾನೆ, ಮಾನವರಂತೆ ತೋರತಕ್ಕಂತಹ ಶರೀರ ತಾನೆ. ಇಲ್ಲ ಇಲ್ಲ, ಕರಡಿ ಮಗಳು ಮಡದಿಯಂತೆ. ಎಲ್ಲಿಯಾದರೂ ಕರಡಿಯನ್ನು ಮದುವೆ ಮಾಡಿಕೊಡುವ ಮನುಷ್ಯರು ಅಂತ ಇರ್ತಾರೆ ಎಲ್ಲರೂ. ಅದರಿಂದ ಮಾನವ ಶರೀರನ ಗೊತ್ತಾಗುತ್ತಾ ಇಲ್ಲ. ಆವ ಕುಲವೋರಂಗ ಅಷ್ಟೇ ಪ್ರಶ್ನೆಗೆ ಮುಗಿದೋಯ್ತು. ಆ ಪ್ರಶ್ನೆ ಮಾಡ್ತಾನೆ ಹಾಡು ಮುಗಿದೋಯ್ತು. ಏನಂತ? ಯಾವ ಕುಲಕ್ಕೂ ಸಿಗದೆ ಇರತಕ್ಕಂಥ ವ್ಯಕ್ತಿತ್ವ ಆ ಮಗುವಿನದ್ದು ಅಂತ ವಾದಿರಾಜ ಶ್ರೀಪಾದರು ಗಂಭೀರವಾಗಿ ಆ ಮಗುವನ್ನು ಹೊಗಳ್ತಾರೆ. ಒಂದು ಕುಲ ಅಂದರೆ ಏನು ಬಂದಿದೆ? ದೇಹ ಅಂತ ಬಂದಿದೆ ತಾನೆ. ಆದ್ದರಿಂದ ಅಂತಹ ದೇಹಕ್ಕೆ, ದೇಹವನ್ನು ಕೊಟ್ಟಿರತಕ್ಕಂಥ 2 ಕೋಟಿಗಳ ಉದ್ಧರಣೆ ಅಂತ ಈ ರೀತಿಯಲ್ಲಿ ಶ್ರೀ ರುಕ್ಮಿಣಿಯನ್ನು ನಾವು ಜೀವನದಲ್ಲಿ ಚಿಂತನೆ ಮಾಡಬೇಕು. ಆವಾಗ ಅವಳ ಗಂಡ ನಮಗೆ ಜೀವನದಲ್ಲಿ ಒಳ್ಳೆಯ ವಿಜಯವನ್ನು ಕೊಡ್ತಾನೆ. ಇಂತಹ ರುಕ್ಮಿಣಿ ಕೊಟ್ಟಿರತಕ್ಕಂತಹ ಪಾತ್ರವನ್ನು, ಬಾಕಿದೆಲ್ಲ ಗೊತ್ತು ನಮಗೆ ಕಥೆಗಳು. ಪತ್ರವನ್ನು ಹಾಗೆ ಕೊಂಡೋಗಿ ಕೊಡುವುದು ಇವನ ಕೆಲಸ, ಅದನ್ನು ಓದುವುದು ಇವನ ಕೆಲಸ ಅಲ್ಲ. ಯಾರಿಗೆ ಪತ್ರ ಅವರೇ ಓದಬೇಕು. ಆದ್ದರಿಂದ ದ್ವಿಜ ಕಶ್ಚಿತ್ ಅಜಯ ಪ್ರೇಷಿತಂ ಪತ್ರಂ ದ್ವಿಜ ಕಶ್ಚಿತ್ ಸಮಾಹ. ಚೆನ್ನಾಗಿ ಹಿಡ್ಕೊ, ಸಮಾತಂತ ಚೆನ್ನಾಗಿ ತಂದ. ಇನ್ನೊಬ್ಬರ ಹತ್ರ ಕೊಟ್ಟು ಕಳಿಸಿಲ್ಲ, ಕೊಟ್ಟ ಪತ್ರವನ್ನು ಎಲ್ಲಿಯೂ ಕೆಳಗೆ ಇಟ್ಟಿಲ್ಲ, ಸೀದಾ ಹಿಡ್ಕೊಂಡು ಬಂದು ಕೃಷ್ಣನ ಕೈಯಲ್ಲೇ ಕೊಟ್ಟ. ದ್ವಿಜ ಕಶ್ಚಿತ್, ಯಾರು ಕಳಿಸಿದ್ದು? ಅಜ. ಯಾರಿಗೆ ಕಳಿಸಿದ್ದು? ಅಜನಿಗೆ. ಯಾರು ತಂದದ್ದು? ದ್ವಿಜ. ಇಬ್ಬರು ಅಜರು, ಇವ ಒಬ್ಬ ದ್ವಿಜ, ಮಧ್ಯದಲ್ಲಿ ಒಬ್ಬ ದ್ವಿಜ ಸೇರಿಕೊಂಡ. ದ್ವಿಜ ಅಂದರೆ ಏನು? 2 ಸಲ 2 ಸಲ ಜ ಹುಟ್ಟಿದ್ದು ದ್ವಿಜ, 2 ಸಲ. ಹೀಗೆ ನಾವು ತುಂಬ ಚಿಕ್ಕವ, ಆಗ ಬುದ್ಧಿ ಇರಲಿಲ್ಲ ಅಲ್ಲ. ಈಗ ಹುಟ್ಟುತ್ತ ಅರ್ಥ ಅಲ್ಲ, ಆವಾಗ ಚಿಕ್ಕ ಬುದ್ಧಿ ಇರಲಿಲ್ಲ. ವಿದ್ಯಾಮಾನ ಪಾಠ ಮಾಡ್ತಾ ಇದ್ದರು. ಆವಾಗ ಇದೇ ಒಂದು ಪ್ರಸಂಗ ಬಂದಾಗ ದ್ವಿಜ ಶಬ್ದದ ಅರ್ಥ 2 ಸಲ ಹುಟ್ಟಿದ್ದು ಅಂತಂದರು. ನಾನು ಅಂದೆ. ಮತ್ತೆ ಅವರೇ ಕೇಳಿದರು, 2 ಸಲ ಹುಟ್ಟಿದ 2 ಸಲ ತಾಯಿ ಯಾರು ಗೊತ್ತಾ ಅಂದರು. ಮೊದಲ ಸಲ ತಾಯಿ ನಮ್ಮ ತಾಯಿ, 2 ಸಲ ಹುಟ್ಟಿದ 2ನೇ ಸಲ ತಾಯಿ ಅಂದ ತಕ್ಷಣ
ಪುರೋಹಿತರು ತಂದು ಯಜ್ಞಾಮೃತ ಹಾಕಿಸುವರು ಪುರೋಹಿತರು ತಂದೆ. ಅದಕ್ಕೆ ಅವರೇ ತಪ್ಪು ಅಂತ ಹೇಳಿಲ್ಲ. ಯಾಕೆ ಗೊತ್ತು, ತಪ್ಪು ಅಂತ ಹೇಳಿದರೆ ಮತ್ತೆ ನಾನು ನೀವು ಮಾತಾಡೋದೇ ಇಲ್ಲ ಅಂತ ಹೇಳಿಕೊಂಡು ಬೇಷ್ ಚೆನ್ನಾಗಿ ಹೇಳಿದ್ದೇಳಿ ಅವರ ಅರ್ಥ ಅವರೇ ಬಿಡಿಸಿದ್ರು. ಪುರಕ್ಕೆ ಹಿತವನ್ನು ಮಾಡತಕ್ಕಂತಹ ಗಾಯತ್ರಿ ಪುರೋಹಿತ ಅಂತ. ಅದರಿಂದ ಯಾರು ನಮಗೆ ಎರಡನೇ ಜನ್ಮಕ್ಕೆ ಅಮ್ಮ ಯಾರು? ಗಾಯತ್ರಿ ಅಮ್ಮ ಅಲ್ವೋ. ಹಾಗಾದರೆ ದ್ವಿಜ ಆದ್ದರಿಂದ ನಮಗೆಲ್ಲ ದ್ವಿಜ ಅಂತ ಹೆಸರಲ್ಲೋ. 2 ಸಲ ಹಲ್ಲಿಗೂ ಹೆಸರುಂಟು ದ್ವಿಜ ಅಂತೇಳಿ. 2 ಸಲ ಹುಟ್ಟುತ್ತೆ, ಈ ಹಲ್ಲು ಹೋಗುತ್ತೆ, ಇನ್ನು ಆ ಜಾಗದ ಇನ್ನೊಂದು ಹಲ್ಲು ಬರುತ್ತೆ. ಹಕ್ಕಿಗಳಿಗೂ ದ್ವಿಜ ಅಂತ ಹೆಸರುಂಟು, 2 ಸಲ ಹುಟ್ಟುತ್ತೆ, ಮೊಟ್ಟೆ ರೂಪದಲ್ಲಿ ಹುಟ್ಟುತ್ತೆ, ಮೊಟ್ಟೆಯಿಂದ ಹೊರಗೆ ಬಂದವನಿಗೆ ಕಾಣಿಸಿಕೊಳ್ಳುತ್ತೆ, ಅದು ದ್ವಿಜ. ಪ್ರಕೃತಿಗೆ ದ್ವಿಜ ಯಾರು? ಹಲ್ಲಿನ ದ್ವಿಜ ಬೇಡ. ಮತ್ತೆ ಮೊಟ್ಟೆಯೊಡೆದು ಹೊರಗೆ ಬರತಕ್ಕಂಥ ಪಕ್ಷಿ ಅಂತ ಇಟ್ಟುಕೊಳ್ಳೋಣ ಈ ದ್ವಿಜನ. ಯಾಕೆ ಇವಳನ್ನು ಮುಂದೆ ವಾಯುದೇವರ ಪಟ್ಟಕ್ಕೆ ಕೂಡಿಸಬೇಕಾದ್ರೆ ಇವನನ್ನು ಪಕ್ಷಿ ಅನ್ನತಕ್ಕಂಥ ದ್ವಿಜ ಅಂತ ಇಟ್ಟುಕೊಳ್ಳೋಣ. ಅಲ್ಲ ಪಕ್ಷಿ, ಹಾಗಾದರೆ ಈ ಬ್ರಾಹ್ಮಣ ಪಕ್ಷಿ ಎಂಬ ದ್ವಿಜನ? ಹೌದು. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿ ವಾಹನ ಎರಗುವೆ, ಪಕ್ಷಿ ವಾಹನ ಎರಗುವೆ ಅನುದಿನ ರಕ್ಷಿಸಲಿ ನಮ್ಮ ವಧುವರರ ಶೋಭನೆ. ಪಕ್ಷಿ ವಾಹನ ಮೊದಲಿನ ಪಕ್ಷಿ ಗರುಡ ವಾಹನ, ಎರಡನೆಯ ಪಕ್ಷಿ ವಾಯುವಾಹನ. ಪಕ್ಷಿ ಶಬ್ದಕ್ಕೆ ಅರ್ಥ ಏನು ಅಂತ ಗೊತ್ತು. ಪಕ್ಷ ಉಳ್ಳದ್ದು ಪಕ್ಷಿ, ಅದು ಒಂದಾಯಿತು. ಇನ್ನೊಂದು ಪಕ್ಷ ಅಂತಂದರೆ ಏನು? ಸಿದ್ಧಾಂತ. ಒಂದು ಯಾವ ಪಕ್ಷಕ್ಕೆ ಓದು? ಬೆಕ್ಕಿಗೆ ಓದು, ಅದೊಂದು ಸಿದ್ಧಾಂತ. ಯಾವ ಸಿದ್ಧಾಂತಕ್ಕೆ ಓಡು ಅಂತ ತಾನೆ, ಮತ ಅಂತ ತಾನೆ. ಅದೇ ರೀತಿಯಲ್ಲಿ ಇವರು ಯಾರು? ಪಕ್ಷಿಗಳು. ಏನು? ಪಕ್ಷ ಉಳ್ಳವರು. ಆಚಾರ್ಯ ಮಧ್ವರು ಯಾರು? ಪಕ್ಷ ಉಳ್ಳವರು. ಏನು ಪಕ್ಷ? ಇಲ್ಲಿ ಆಗಲಿ ಅಲ್ಲಿ ಆಗಲಿ ಎಲ್ಲಿಯೂ ಕೂಡ ತನ್ನ ಪಕ್ಷವನ್ನು ಬದಲು ಮಾಡುವವರಲ್ಲ, ತನ್ನ ಸಿದ್ಧಾಂತವನ್ನು ಬದಲು ಮಾಡುವವರಲ್ಲ. ಒಬ್ಬರಿದ್ದಾರೆ ಏನು ಇಲ್ಲಿ ಬೇರೆ ಬೇರೆ ಅಲ್ಲಿ ಒಂದೇ ಅಂತ, ಇನ್ನೊಬ್ಬರಿದ್ದಾರೆ ಇಲ್ಲಿ ಬೇರೆ ಬೇರೆ ಅಲ್ಲಿ ಸಮಾನ ಅಂತ ಹೇಳಿ. ಮಧ್ವರ ಹತ್ರ ಕೇಳಿ, ಇಲ್ಲಿಯೂ ಭೇದ ಅಲ್ಲಿಯೂ, ಇಲ್ಲಿಯೂ ನಾನು ಬೇರೆ ಅಲ್ಲಿಯೂ ನಾನು ಬೇರೆ, ಇಲ್ಲಿಯೂ ನನ್ನ ಸ್ವಂತಿಕೆ ಅಲ್ಲಿಯೂ ನನ್ನ ಸ್ವಂತಿಕೆ. ಬೇರೆ ಮತದವರ ಹತ್ರ ಕೇಳಿಬಿಟ್ರೆ ಅಲ್ಲಿ ನನ್ನ ಸ್ವಂತಿಕೆ ಇಲ್ಲ, ಪೂರ ಯಾಕೆ ಅವನಲ್ಲಿ ಯಾಕೆ ಬಿಟ್ಟೆ ಅಂದರೆ ನಮ್ಮ ಸ್ವಂತಿಕೆ ಇಲ್ಲ. ಅಯ್ಯೋ ನಮ್ಮ ಸ್ವಂತಿಕೆಯನ್ನು ಕಳ್ಕೊಂಡು ಎಲ್ಲಾದರೂ ಬದುಕುವುದು ಅಂತ ಉಂಟ. ಹಾಗಾದರೆ ಮಧ್ವರು ಎಲ್ಲೇ ಹೋದರೂ ಕೂಡ ತನ್ನ ಪಕ್ಷ ಸಿದ್ಧಾಂತ ಬಿಟ್ಟಿಲ್ಲವಾದ್ದರಿಂದ ಮಧ್ವರು ಏನಾದರೂ ಮಧ್ವರು ಪಕ್ಷಿ ಆದರು. ಪಕ್ಷಿ ಯಾರಿಗೆ ಹೆಸರು? ದ್ವಿಜನಿಗೆ ಹೆಸರು. ಇವ ಯಾರು ಪತ್ರವನ್ನು ಕೊಂಡವ್ರದ್ದು ಯಾರು? ದ್ವಿಜ. ಇದರಿಂದ ಮುಂದಿನ ಕಲ್ಪದಲ್ಲಿ ದ್ವಿಜನಾಗಿ ಬರುವವ, ಪಕ್ಷಿಯಾಗಿ ಬರುವವನನ್ನು ಈಗ ಏನು ಮಾಡಿದ್ದಿದ್ದವು ನಿಮ್ಮದೇ ಧಾಟಿಲಿ ಚಿಕ್ಕ ಶಬ್ದದಲ್ಲಿ ಹೇಳಿಬಿಟ್ರೆ ಪಕ್ಕ ನಿಮ್ಗೆ ಅರ್ಥ ಆಗುತ್ತೆ. ಟ್ರಯಲ್. ಮುಂದೆ ಹನುಮನಾಗಿ ರಾಮಚಂದ್ರನ ಮಾತನ್ನು ಸೀತೆಗೆ ಒಯ್ಯಬೇಕು ಅಂತಾದರೆ ಮೊದಲು ಅಮ್ಮ ಅಂತಾಳೆ, ನೋಡೋಣ ಇವ ಹೇಗೆ ಕೆಲಸ ಮಾಡ್ತಾನೆ ಅಂತ ನೋಡೋಣ. ಸರಿಯಾಗಿ ಕೆಲಸ ಮಾಡಿದರೆ ನಾಳೆ ಅಪ್ಪನ ಹತ್ರ ಹೇಳಿ ಚೆನ್ನಾಗಿ ಕೆಲಸ ಮಾಡ್ತಾನೆ, ಇವನನ್ನೇ ನಿಯೋಜಿಸ್ಬೋದು, ಮಾಧ್ಯಮನನ್ನಾಗಿ ಇವನನ್ನೇ ನಿಯೋಜಿಸ್ಬೋದು ಅಂತೇಳಿ ಮೊದಲು ಅಮ್ಮನಿಂದ ಭೇಷು ಅಂತ ಹೇಳಿಸಿಕೊಳ್ಳುವುದಕ್ಕೋಸ್ಕರ ರುಕ್ಮಿಣಿ ಕೊಟ್ಟಿರತಕ್ಕಂಥ ಪತ್ರವನ್ನು ಮಾತನ್ನು ಈ ಬ್ರಾಹ್ಮಣ ಕೃಷ್ಣನಿಗೆ ಕೊಂಡೋಗಿ ತಲುಪಿಸಿದ. ಕೃಷ್ಣ ಬಂದ. ಹಾಗಾದರೆ ನಾವು ಯಾರತ್ರಾದರೂ ಒಂದು ಕೆಲಸವನ್ನು ಕೊಟ್ಟಾಗ ಆ ವ್ಯಕ್ತಿ ಆ ಕೆಲಸವನ್ನು ಚೆನ್ನಾಗಿ ಪ್ರಾಮಾಣಿಕವಾಗಿ ಮಾಡಿಕೊಂಡು ಬರಬೇಕು ಅಂತಾದರೆ ರುಕ್ಮಿಣಿ ತಾನು ಕೊಟ್ಟಿರತಕ್ಕಂಥ ಪತ್ರವನ್ನು ಕೃಷ್ಣನಿಗೆ ಕೊಟ್ಟು ಬರೀ ಕೊಟ್ಟು ಬರುವುದಲ್ಲ, ಮತ್ತೆ ಕೆಲಸ ಆಗುವಂತೆ ನೋಡಿಕೊಳ್ಬೇಕು. ಕೃಷ್ಣ ಬಂದ. ಇವಳ ಪತ್ರದ ಉದ್ದೇಶ ಏನಿತ್ತು? ಕೃಷ್ಣ ಬಂದು ತನ್ನನ್ನು ಕರ್ಕೊಂಡು ಹೋಗ್ಬೇಕನ್ನತಕ್ಕಂಥ ಉದ್ದೇಶ ಇತ್ತಲ್ಲ. ಬಂದ ಕೃಷ್ಣ, ಇವಳನ್ನು ಕರ್ಕೊಂಡೇ ಹೋದ. ಇಲ್ಲಿ ನೋಡಿ ಮತ್ತೊಂದು ಏನು ಅಂತಂದು ಬಿಟ್ಟರೆ, ಆ ಬ್ರಾಹ್ಮಣ ಇಲ್ಲಿರತಕ್ಕಂಥದ್ದನ್ನು ಕೊಂಡೋಗಿ ಅಲ್ಲಿ ತಲುಪಿಸಿದ. ಕೃಷ್ಣ ಬಂದು ಹಿಡ್ಕೊಂಡು ಹೋದ. ಬ್ರಾಹ್ಮಣನಿಗೆ ತುಂಬ ಸಂತೋಷ. ಎಂತ ಅಂತೂ ಒಂದು ಸತಿಪತಿಗಳನ್ನು ಒಟ್ಟು ಸೇರಿಸಿದೆ. ಹಾಗಾದರೆ ರುಕ್ಮಿಣಿಯ ಮಾತಿನಿಂದ ಬ್ರಾಹ್ಮಣನಿಗೆ ಸಂತಸವನ್ನು, ನೆಮ್ಮದಿಯನ್ನು ಕೊಟ್ಟಿತು. ನಾನೇನು ಹೇಳಿದ್ದು? ಶ್ರೀ ರುಕ್ಮಿಣಿ ದಾಸ್ಯ ಭಾವವುಳ್ಳವನಿಗೆ ನೆಮ್ಮದಿಯನ್ನು ಕೊಡತಕ್ಕಂತಹ ರೂಪ ರುಕ್ಮಿಣಿ ರೂಪ. ದಾಸ ತಾನೆ, ದಾಸನಾಗಿ ಹೋದದ್ದು ತಾನೆ.
ಕೊಡತಕ್ಕಂಥ ಇವನಿಗೆ ಮಾನಸಿಕ ನೆಮ್ಮದಿಯನ್ನು ನಾನು ಮಾಡಿದ ಕೆಲಸ ಇಲ್ಲದ್ರೆ ಸಾಮಾನ್ಯವಾಗಿ ಏನಿರುತ್ತೆ, ಅಬ್ಬಬ್ಬ ಹೋಗಿ ಹೋಗಿ ನೀನೇ ಸಿಕ್ಕಿದ್ಯಾ, ನಿನ್ನ ಹತ್ರನೇ ಕಳಿಸ್ಬೇಕಾಗಿ ಬರುತ್ತಾ, ಅಯ್ಯೋ ನೀನು ಮಾಡೋದು ಹೋಗಿದ್ದ ಪ್ರಸಂಗ ಎಲ್ಲ ಬರ್ತದೆ ಒಂದು ಸಂದರ್ಭದಲ್ಲಿ. ಅದು ಯಾವುದಕ್ಕೆ ಅವಕಾಶ ಇಲ್ಲದೆ ಇವಾಗ ಹೋಗಿ ಕೊಟ್ಟ ಕೃಷ್ಣ ಏನು ತಕ್ಷಣದಲ್ಲೇ ಬಂದು ಬಿಟ್ಟ, ತಡ ಇಲ್ಲ, ತಕ್ಷಣದಲ್ಲೇ ಕೃಷ್ಣ ಬಂದ. ಹಾಗಾದರೆ ಇಂತಹ ಬ್ರಾಹ್ಮಣ ಚೆನ್ನಾಗಿ ಕೆಲಸ ಮಾಡಿದ್ದಾನೆ ಅಂತ ಹೇಳಿಕೊಂಡು ಬ್ರಾಹ್ಮಣನಿಗೆ ನೆಮ್ಮದಿಯನ್ನು ಕೊಟ್ಟಿರತಕ್ಕಂಥ ರೂಪವೇ ಶ್ರೀ ರುಕ್ಮಿಣಿ. ಕೆಲಸ ಚೆನ್ನಾಗಿ ಮಾಡಿದ್ದಕ್ಕೆ ಅವನಿಗೆ ಏನು ಸಿಕ್ಕಿತು ಜೀವನದಲ್ಲಿ? ಮುಂಬಡ್ತಿ ಸಿಕ್ಕಿತು. ಬಡ್ತಿ ಅಂದರೆ ಅರ್ಥ ಆಗುತ್ತೆ ಅಂತ ಭಾವಿಸ್ತೇನೆ. ಏನು ಪ್ರಮೋಷನ? ಪ್ರಮೋಷನ್ ಸಿಕ್ಕಿತು. ಮುಂದೆ ಯಾವ ಪ್ರಮೋಷನ್? ಹನುಮನ ಪದದಲ್ಲಿ ಒಂದು ಕೂಡತಕ್ಕಂತಹ ಬಡ್ತಿ, ಮುಂಬಡ್ತಿ ಸಿಕ್ಕಿತು. ಆದ್ದರಿಂದ ರಾಮಚಂದ್ರ ಅವನನ್ನೇ ಒಪ್ಪಿಸಿಕೊಂಡು ಈ ಘಟನೆಯನ್ನು ನಮ್ಮ ಜೀವನದಲ್ಲಿ ಯಾವ ರೀತಿ ಇದನ್ನು ಚಿಂತನೆ ಮಾಡಬೇಕು. ಒಂದು ಯಜಮಾನ ಸೇವಕ ಅವರ ಮಧ್ಯದಲ್ಲಿ ಆಯಿತು, ಆ ಒಂದು ರೀತಿಯಲ್ಲಿ ನೋಡಿದೆ. ಇನ್ನೊಂದು ಏನು ಅಂತಂದರೆ ನಮಗೆ ತುಂಬ ಬೇಕಾದದ್ದು, ಅದೇ ನಾನು ಆರಂಭದಲ್ಲೇ ಹೇಳಿದಂತೆ ರುಕ್ಮಿಣೀಶ ವಿಜಯದ ದೊಡ್ಡ ಕೊಡುಗೆ ಏನು ಅಂತಂದರೆ, ರುಕ್ಮಿಣೀಶ ವಿಜಯನ ಕೊಟ್ಟಂಥ ದೊಡ್ಡ ಉದ್ದೇಶ ಏನು ಅಂತಂದರೆ, ನಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಮಗನಿಗೋ ಮಗಳಿಗೋ ಲಗ್ನ ಆಗದೆ ಒದ್ದಾಡ್ತಾ ಇರಲಿಕ್ಕೆ ಶುರು ಮಾಡಿದರೆ ಮುಂದೆ ಅವರಿಗೆ ಯಾವ ಭಗವಂತನ ವಿಷಯ ತಲೆಗೆ ಹೋಗೋದು, ಅದೇ ಜಂಜಾಟದಲ್ಲಿ ಇರ್ತಾರೆ. ಅವಾಗ ವಾದಿರಾಜರು ಆಲೋಚನೆ ಮಾಡಿ, ಪಾಪ ಮಾಧ್ವರಾಗಿ ಹುಟ್ಟಿದ್ದಾರೆ, ಏನೋ ಸಮಸ್ಯೆ, ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಏನೋ ಒಂದಿಂತ ಸಮಸ್ಯೆ ಬಂದಿದೆ, ಈ ಸಮಸ್ಯೆಗೆ ಔಷಧಿ ಕೊಡಬೇಕು ಅಂತಂದ್ರು. ರುಕ್ಮಿಣೀಶ ವಿಜಯ ಔಷಧಿಯನ್ನು ಕೊಟ್ಟರು. ಏನಿದೆ ಔಷಧಿ? ಇದಕ್ಕೆ ನೀವು ಮತ್ತೊಂದು ಏನೋ ಒಂದು ಶಬ್ದ ಉಂಟು, ಔಷಧಿಯ ತೊಟ್ಟೆಗಳಲ್ಲಿ ಹಾಕಿರ್ತಾರೆ, ಇಂಥ ದಿವಸ ಅದನ್ನು ಇದು ಮಾಡಿದ್ದು ಇಷ್ಟು ದಿವಸ ತಗೊಳ್ಬೋದು, ಆಮೇಲೆ ಎಕ್ಸ್ಪೈರ್ಡ್ ಅದೆಲ್ಲ ಏನೋ ಇರುತ್ತೆ ಅದರಲ್ಲಿ. ಅದು ಇಂಥ ದಿವಸದಂತೆ ಮಾವಿನ ಪೆಟ್ಟಿಗೆಯಲ್ಲಿ ಬರೆದಿರುತ್ತಾರೆ, ಇಂಥ ದಿವಸ ತುಂಬಿಸಿದ್ದು ಇಷ್ಟು ದಿವಸದ ನಂತರ ಇದು ಮತ್ತೆ ಬಾಡಿಗೆಗೆ ಬರುವುದಿಲ್ಲ ಅಂತ. ಇದಕ್ಕೆ ಉತ್ತರಾವಧಿ ಯಾವಾಗ ಬೇಕಾದರೂ ಅಕಸ್ಮಾತ್ ನಾವೀಗ ಸತ್ಯ ಮುಗಿದೋಯ್ತು, ಪುನಃ ಹುಟ್ಟಿದಾಗಲೂ ಔಷಧಿ ನಾನು ತಯಾರಿದ್ದೇನೆ. ಅಲ್ಲ, 700 ವರ್ಷ ಆಯಿತು, 600 ವರ್ಷ ಆಯಿತು, ಎಕ್ಸ್ಪೈರಿ ಡೇಟ ಅದು ಇಲ್ಲ. ಇದರಲ್ಲಿ ಅಂತದ್ದೇನಿಲ್ಲ, ವಾದಿರಾದ್ರು ಅದು ಬೇಟೆ ಹಾಕಿಲ್ಲ, ತಾರೀಖೆ ಬರೀಲಿಲ್ಲ. ನಿಮಗೆ ಬೇಕಾದರೆ ತಾರೀಖು ಬರೀಬಹುದು ವಿನ ನಿನ್ನ ಹಣೆಯಲ್ಲಿ, ಇದರಲ್ಲಂತೂ ತಾರೀಖು ಬರೀಲೇ ಇಲ್ಲ. ಅಂದರೆ ಇಂತಹ ಔಷಧಿಯಲ್ಲೋ ಇದು ಒದ್ದಾಡಿ ಏನಾಗುತ್ತೆ, ನಮಗೆ ಭಗವಂತನ ಕಡೆಗೆ ಮನಸ್ಸು ಹೋಗುವುದು ಕಮ್ಮಿ ಆಗುತ್ತೆ. ಒಂದು ರೀತಿಯಲ್ಲಿ ದೇವರ ಮೇಲೇನೆ ಜುಗುಪ್ಸೆ ಬರುವ ಹಂತಕ್ಕೂ ನಾವು ತಲುಪುತ್ತೇವೆ. ಆಗ ನಾವು ಈಗೇನು ಮಾಡ್ತೇವೆ, ಜಾತಕ ಹೊರಗೆ ಹಾಕುವಾಗ ದೇವಸ್ಥಾನಕ್ಕೆ ಹೋಗಿಯೋ ಅಥವಾ ಯಾರ ಗುರು ಹಿರಿಯರು ಯಾರು ವಿದ್ವಾಂಸರು ಬಂದಿದ್ದಾರೆ ಅವರ ಬಳಿಗೆ ಹೋಗಿಯೋ ಜಾತಕ ಹೊರ ಹಾಕ್ತಾ ಇದ್ದೇನೆ, ನೀವು ಅದನ್ನು ಮುಟ್ಟಿ ಆಶೀರ್ವದಿಸಿಕೊಡಬೇಕು ಅಂತೇವಲ್ಲ. ಅಂಥ ಸಂದರ್ಭದಲ್ಲಿ ಅಜಯ ಪ್ರೇಷಿತಂ ಪತ್ರಂ ದ್ವಿಜ ಕಶ್ಚಿತ್ ಸಮಾಹರತ್ ಅಂತ ರುಕ್ಮಿಣೀಶ ವಿಜಯದ 14ನೇ ಸರ್ಗದಲ್ಲಿ 37ನೇ ಶ್ಲೋಕವು ಏನು, ಆ ಶ್ಲೋಕವನ್ನು ಎಣಿಸಿಕೊಂಡು ಉತ್ಪತ್ತಿ ಇಲ್ಲದ ರುಕ್ಮಿಣಿಯಿಂದ ಬ್ರಾಹ್ಮಣನ ಮೂಲಕ ಕಳುಹಿಸಿಕೊಡಲ್ಪಟ್ಟಂತಹ ಪತ್ರ. ಪತ್ರ ಅಂದರೆ ಏನು? ಜಾತಕ. ರುಕ್ಮಿಣಿ ತನ್ನ ಜಾತಕವನ್ನು ಸಮಗ್ರವಾಗಿ ಬರೆದು ಕಳಿಸಿಕೊಟ್ಟಿದ್ದಾಳೆ. ಅವನ ಜಾತಕವನ್ನು ಬರೆದಿದ್ದಾಳೆ. ಅದರಲ್ಲಿ ನಾನು ಇಂಥವಳು, ನೀನು ಇಂಥವ, ಅಷ್ಟೇ ತಾನೆ ಅದರಲ್ಲಿ ಇರೋದು. ನಾನು ನಿನ್ನ ಅಧೀನದಲ್ಲಿರುವವಳು, ನೀನು ಇಂಥ ಸರ್ವೋತ್ತಮ, ಅದೇನು ಇಬ್ಬರದ್ದು ಜಾತಕ. ಆ ಜಾತಕ ಪತ್ರದಲ್ಲಿ ಉಂಟು, ಅದನ್ನು ಕೊಂಡೋಗಿ ಕೃಷ್ಣನಿಗೆ ಕೊಟ್ಟದ್ದು. ಮೊದಲಿನ ಘಟನೆಯಲ್ಲೇ ಕುಡಿಯುವುದು. ನಮಗೇನು ಸ್ವಲ್ಪ ಪ್ರಾರಂಭ ಅಂತ ಇರ್ಬೋದು, ಒಂದು 4-5 ಘಟನೆಗಳು ಬೇಕಾದಿದ್ದು. ಆದರೆ ಇದನ್ನು ಮಾತ್ರ ನಾವು ಪ್ರಾಮಾಣಿಕವಾಗಿ ಪಾರಾಯಣ ಮಾಡಿದೆವು ಅಂತಂದರೆ ಖಂಡಿತ ವಾದಿರಾಜ ಶ್ರೀಪಾದರು ತನಗೆ ಬಾಯಿ ತುರಿಸ್ತದೆ ಅಂತೇಳಿ ಬರೆದದ್ದಲ್ಲ ಈ ಗ್ರಂಥವನ್ನು.
ಸ್ಪರ್ಧೆಗೋಸ್ಕರ ಬರೆದದ್ದು ಅಂತ ಇರ್ಬೋದು. ಆದರೆ ಆ ಸ್ಪರ್ಧೆಗೋಸ್ಕರ ಬರೆದದ್ದು ಇದ್ದರೂ ಕೂಡ ಅವರ ಉದ್ದೇಶ ನಮ್ಮ ಮಾಧ್ವ ಸಮಾಜ ಚೆನ್ನಾಗಿರಬೇಕು ಅಂತೇಳಿ ಕೇವಲ ಬರೆಯದೆ ಅದರ ತಪಸ್ಸನ್ನು ತುಂಬಿಸಿಟ್ಟಿದ್ದಾರೆ. ಆದ್ದರಿಂದ ಇದನ್ನು ಪ್ರಾಮಾಣಿಕವಾಗಿ ಪಾರಾಯಣ ಮಾಡಿದೆವು ಅಂತಂದರೆ, ನಾನು ಮೊನ್ನೆ ಒಂದು ಹೇಳಿದ್ದೆ ಏನು ಅಂತಂದರೆ, ಮಜ್ಜಿಗೆ ಬರುವ ತನಕ ಊಟ ಮಾಡಲಿಕ್ಕೆ ಊಟಕ್ಕೆ ಇರಲೇಬೇಕು ಅಂತ ಆರಂಭದಿಂದ ಓದಬೇಕು ಅಂತ ಓದಿದರೆ ತುಂಬ ಸಂತೋಷ. ನಮ್ಮ ಪರಿಸ್ಥಿತಿ ಏನು ಅಂತ ನಮಗೇನೇ ಗೊತ್ತು, ಪ್ರಾಮಾಣಿಕವಾಗಿ ನಮ್ಮ ಸಮಸ್ಯೆ ಏನು ಅಂತ ನಮಗೆ ಗೊತ್ತು. ತುಂಬ ಸಮಸ್ಯೆ ಇರುವಾಗ ಇಡೀ ಓದಲಿಕ್ಕೆ ಆಗಿಲ್ಲ ಅಂತ ಬಿಟ್ಟರೆ ಆವಾಗ ಆ ಒಂದು ಶ್ಲೋಕ ಅಂದರೆ ಹಿಂದೆ ಮುಂದೆ ಮತ್ತು ಅದು ಆ ಶ್ಲೋಕವನ್ನು ಓದಿದರೆ ಖಂಡಿತ ಮೊದಲನೇ ಹಂತದಲ್ಲೇ ನಮ್ಮ ಜಾತಕ ಕೆಲಸ ಮಾಡುತ್ತೆ. ನಾವು ಔದಾಸೀನ್ಯದಿಂದ 3 ಶ್ಲೋಕ ಮಾತ್ರ ಓದುವುದೋ ಅಥವಾ ಬೇರೆ ಸಮಸ್ಯೆಗಳು ಇಲ್ಲದ್ರಿಂದ 3 ಶ್ಲೋಕ ಅದು ನಮಗೆ ಗೊತ್ತು, ನಮಗೆ ಮತ್ತು ದೇವರಿಗೆ ಗೊತ್ತು. ಔದಾಸೀನ್ಯದಿಂದಾಗಿ ಆ 3 ಶ್ಲೋಕ ಓದಿದರೆ ಸಾಕಂತೆ ಸ್ವಾಮಿಗಳು ಹೇಳಿದ್ದಾರೆ ಅಂತ ಇಷ್ಟೇ ಮಾಡಿಬಿಟ್ರೆ ಫಲಿಸ್ತದೆ ಅಂತ ನಾನು ಹೇಳೋಲ್ಲ, ಮತ್ತು ನನ್ನನ್ನು ದೂರಬೇಡಿ. ಅಂತೂ ಸಾಮರ್ಥ್ಯ ಅಂತೂ ಈ ಗ್ರಂಥಕ್ಕೆ ಅಷ್ಟು. ಅದಕ್ಕೋಸ್ಕರನೇ ವಾದಿರಾಜ ಶ್ರೀಪಾದರು ಆಚಾರ್ಯ ಮಕ್ಕಳು ಇಷ್ಟೇ ಅಂತ ಅವರು ಪತ್ರದ ಬಗ್ಗೆ ಅಂತ ತಲೆಕೆಡಿಸಿಕೊಳ್ಳಿಲ್ಲ. ಯಾಕೆ ಅವರು ಸನ್ಯಾಸಿಗಳನ್ನು, ಅದರಿಂದ ಪತ್ರದ ಬಗ್ಗೆ ಅವರು ತಲೆಕೆಡಿಸಿಕೊಳ್ಳಿಲ್ಲ. ಮತ್ತು ಸಮಸ್ತ ಯೋಷಿತಾಂಬರ ದ್ವಿಜೋತ್ತಮ ಹರೇಪದ ಸಕಾಲ ಪ್ರಯಾತ ಅಯಾತ ಒಬ್ಬ ಬ್ರಾಹ್ಮಣ ಶ್ರೇಷ್ಠ ಕಳಿಸಿಕೊಡು ಅಂತ ಇಷ್ಟು ಆಚಾರ್ಯ ಮಕ್ಕಳು ಹೇಳ್ತಾರೆ. ಭಾಗವತದಲ್ಲಿ ಪತ್ರ ಕಳಿಸಿದ್ದುಂಟು, ವಾದಿರಾಜ ಶ್ರೀಪಾದರು ಭಾಗ ಇಟ್ಟುಕೊಂಡು ಹೇಳಿದ್ದಾರೆ. ಆದ್ದರಿಂದ ಇಂತಹ ರುಕ್ಮಿಣೀಶ ವಿಜಯವನ್ನು ಸದ್ಯಕ್ಕೆ ನಾವು ನಮ್ಮ ಸಾಂಸಾರಿಕ ಸಮಸ್ಯೆ ಪರಿಹಾರಕ್ಕೋಸ್ಕರ, ಪರಿಹಾರ ಯಾವುದಕ್ಕೋಸ್ಕರ, ಮುಂದೆ ಭಗವಂತನ ಕಡೆಗೆ ನಮ್ಮ ಮನಸ್ಸು ಹೋಗುವುದಕ್ಕೋಸ್ಕರ ಈ ಗ್ರಂಥವನ್ನು ಉಪಯೋಗಿಸಿಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ವಾದಿರಾಜ ಶ್ರೀಪಾದರ ಪೂರ್ವಾರಾಧನೆ ಜೊತೆಯಲ್ಲಿ ನಮ್ಮ ಸಮಾಜಕ್ಕೆ, ನಮಗೆ ಇಡೀ ಆಧ್ಯಾತ್ಮಿಕ ಸಮಾಜಕ್ಕೆ ಬೇರೆಯವರೂ ಕೂಡ ನಿಬ್ಬೆರಗಾಗಿ ನೋಡುವಂತೆ ಮಾಡಿದ ರಾಘವೇಂದ್ರ ಸ್ವಾಮಿಗಳನ್ನು ಕೊಟ್ಟಿರುವ ಸುಧೀಂದ್ರ ತೀರ್ಥರ ಆರಾಧನೆ ಬರುವ ಕಾಲವೂ ಹೌದು ಇವತ್ತು. ಹಾಗಾದರೆ ಎಂತಹ ಮಹಾನುಭಾವರು ಯಾವುದಕ್ಕೋಸ್ಕರ ಸಮಾಜಕ್ಕೆ ಬಂದರು? ನಮ್ಮ ಮೇಲಿನ ಕಾರುಣ್ಯದಿಂದ ಬಂದರು, ನಮ್ಮ ಮೇಲಿನ ಕೃಪೆಯಿಂದ ಬಂದರು. ಆದ್ದರಿಂದ ಪ್ರಾಯಶಃ ಇದೊಂದು ಪಕ್ಷ, ಈ ಫಾಲ್ಗುಣ ಮಾಸ ತುಂಬ ಸ್ವಾಮಿಗಳ ಆರಾಧನೆ. ಯಾಕೆ? ವರ್ಷಾಂತಿಕ, ಇದು ಕೊನೆಯ ಮಾಸ, ಮುಂದೆ ಹೊಸ ವರ್ಷ ಆರಂಭ. ಆದ್ದರಿಂದ ತುಂಬ ಸ್ವಾಮಿಗಳ ಆರಾಧನೆ ಪರ್ವಕಾಲ. ಇಂತಹ ಪರ್ವಕಾಲದಲ್ಲಿ ಸುಧೀಂದ್ರ ತೀರ್ಥರನ್ನು, ರಾಯರನ್ನು, ವಾದಿರಾಜ ಶ್ರೀಪಾದರನ್ನು, ವ್ಯಾಸರಾಜ ಶ್ರೀಪಾದರನ್ನು ಒಬ್ಬೊಬ್ಬರು ಕೂಡ ಪ್ರಚಂಡ ಇವರನ್ನು ಸ್ಮರಣೆ ಮಾಡೋಣ. ದೈಹಿಕ ಮಾನಸಿಕ ಎರಡೂ ರೀತಿಯಾದ ಸಮಸ್ಯೆಗಳನ್ನು ಕಳ್ಕೊಳ್ಳೋಣ ಅಂತೇಳಿ ಶ್ರೀಕೃಷ್ಣ ಅರ್ಪಣ ಅಸ್ತು.